ಉನ್ನತ ಜವಾಬ್ದಾರಿ ಹುದ್ದೆಯಲ್ಲಿರ್ತಕ್ಕಂಥ ಲೋಕಪಾಲ್ ಅಥವಾ ಲೋಕಾಯುಕ್ತ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಯಾವುದೇ ಶಾಸಕ ಮಂತ್ರಿಗಳಾಗಿರ್ಬೋದು, ಈ ರೀತಿ ಬೇಜವಾಬ್ದಾರಿಯ ಮಾತುಗಳನ್ನು ಹೇಳಿಕೆಗಳನ್ನು ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ಲೋಕಾಯುಕ್ತ ಅಂತಂದರೆ ಪನಿಷ್ಮೆಂಟ್ ಜಾಗ. ಯಾರಿಗಾರನ್ನ ಎಲ್ಲೋ ತೆಗೆದು ಬಿಸಾಕು, ಇದು ನೀರು ನೆಲೆದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುವಂತಾರಲ್ಲ, ಆ ರೀತಿಯ ಜಾಗ ಲೋಕಾಯುಕ್ತ ಕೂತಿದೆ. ಕರ್ನಾಟಕದಲ್ಲಿ ಲೋಕಾಯುಕ್ತ ಭಾಳ ಆ್ಯಕ್ಟಿವ್ ಆಗಿ ಸದ್ದು ಮಾಡ್ತಾ ಇದೆ. ಕೇವಲ ಸದ್ದು ಮಾಡ್ತಾ ಇದೆಯಾ ಅಥವಾ ಕೆಲಸ ಮಾಡ್ತಾ ಇದೆಯಾ, ಇದು ಜನಗಳ ಪ್ರಶ್ನೆ. ಲೋಕಾಯುಕ್ತ ಜಾರಿಗೆ ಬರಬೇಕು ಅಂತೇಳಿ ಇಡೀ ನಾಡಿನಾದ್ಯಂತ ನಡೆದಂತಹ ಹೋರಾಟ, ದೇಶದಲ್ಲೇ ಲೋಕಪಾಲ್ ಮಸೂದೆ ಜಾರಿಗೆ ಬರಬೇಕು ಅಂತೇಳಿ ಮಾಡಿದಂಥ ಹೋರಾಟ ನಮ್ಮ ದೇಶದ ಚಿತ್ರಣವನ್ನೇ ಬದಲಾಯಿಸಿದ್ದು ನಮಗೆಲ್ಲ ಗೊತ್ತಿದೆ. ಆದರೆ ನಮಗೆ ಇವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ಅದೇ ಲೋಕಪಾಲ್ ಮಸೂದೆ ಅಡಿಯಲ್ಲಿ ಬರ್ತಕ್ಕಂಥ ಈ ಲೋಕಾಯುಕ್ತ ಸಂಸ್ಥೆಗಳು ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವ. ಮೊನ್ನೆ ತಾನೇ ಉಪಲೋಕಾಯುಕ್ತರಾದ ವೀರಣ್ಣ ಅವರು ಕರ್ನಾಟಕದಲ್ಲಿ 63% ಭ್ರಷ್ಟಾಚಾರ ಇದೆ, ಇಡೀ ದೇಶದಲ್ಲಿ 5ನೇ ಅತಿ ಹೆಚ್ಚು ಭ್ರಷ್ಟ ರಾಜ್ಯಗಳಲ್ಲಿ 5 ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಹಜವಾಗಿಯೇ ನಮ್ಮ ಸಿದ್ದರಾಮಯ್ಯನವರು ಸಿಟ್ಟುಕೊಂಡು, ಇದು ಈಗಿನ ವರದಿ ಅಲ್ಲ, ಇದು 2019ನೇ ಇಸ್ವಿಯಲ್ಲಿ BJP ಸರ್ಕಾರ ಇತ್ತಲ್ಲ ಅವಾಗ ಇದ್ದಿದ್ದು ವರದಿ ತಂದು ವೀರಣ್ಣವರು ಮಾತಾಡ್ತಾ ಇದ್ದಾರೆ, ಜವಾಬ್ದಾರಿ ಇಲ್ದಂಗೆ ಮಾತಾಡ್ತಾ ಇದ್ದಾರೆ. ಅದನ್ನು BJP ಅಶೋಕ್ ಅವರೆಲ್ಲ ಸೋಷಿಯಲ್ ಮೀಡಿಯಾದೆಲ್ಲ ಕಂಡು ಅದನ್ನು ಟ್ರೆಂಡ್ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ಇದಕ್ಕೂ ಕಾಂಗ್ರೆಸ್ಗೂ ಏನು ಸಂಬಂಧ ಇಲ್ಲ ಅಂತ ಮಾತಾಡಿದ್ದಾರೆ. ಇದು ಯಾರೇ ಉನ್ನತ ಜವಾಬ್ದಾರಿ ಹುದ್ದೆಯಲ್ಲಿರ್ತಕ್ಕಂಥ ಲೋಕಪಾಲ್ ಅಥವಾ ಲೋಕಾಯುಕ್ತ ಆಗಿರ್ಬೋದು ಅಥವಾ ಮುಖ್ಯಮಂತ್ರಿ ಆಗಿರ್ಬೋದು ಅಥವಾ ಯಾವುದೇ ಶಾಸಕ ಮಂತ್ರಿಗಳಾಗಿರ್ಬೋದು, ಈ ರೀತಿ ಬೇಜವಾಬ್ದಾರಿಯ ಮಾತುಗಳನ್ನು ಹೇಳಿಕೆಗಳನ್ನು ಕೊಡೋದನ್ನು ಮೊದಲು ನಿಲ್ಲಿಸಬೇಕು. ಅದಿರಲಿ, ಅದನ್ನು ನಿಲ್ಲಿಸೋದು ನಮ್ಮ ಕನಸಿನ ಮಾತು. ರಾಜಕೀಯ ಕಾರಣಕ್ಕೋಸ್ಕರ ತುಂಬ ಲಘುವಾಗಿ ಮಾತಾಡೋದು ಇದೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಆದರೆ ನಿಜ ವಾಸ್ತವ ಸ್ಥಿತಿಗೆ ನಾವೇನಾದ್ರು ನೋಡೋದಾದರೆ, ಲೋಕಾಯುಕ್ತ ಸಂಸ್ಥೆ ಜನಗಳಲ್ಲಿ ಭಾಳ ನಿರೀಕ್ಷೆ ಹುಟ್ಟಿಸ್ತಕ್ಕಂಥ ಸಂಸ್ಥೆ. ಆ ಲೋಕಾಯುಕ್ತ ಸಂಸ್ಥೆಯಿಂದ ಆಗಿರ್ತಕ್ಕಂಥ ಹಲವಾರು ಒಳ್ಳೊಳ್ಳೆ ಕೆಲಸಗಳಿದ್ದಾವೆ. ಕೆಲವು ಟೈಮು ಸರ್ಕಾರಗಳು ಬಿದ್ದೋಗಿದ್ದಾವೆ, ಕೆಲವು ಟೈಮ್ ಎಂಥ ಅಧಿಕಾರಿಗಳೇ ನಡುಗೋಗಿದ್ದಾವೆ. ಆದರೂ ಕೂಡ ಭ್ರಷ್ಟಾಚಾರ ನಿಂತಿದೆಯಾ? ಭ್ರಷ್ಟಾಚಾರ ಎಲ್ಲಿಗೆ ಅದನ್ನು ಕಡಿವಾಣಕ್ಕೆ ಸಾಧ್ಯ ಆಗಿದೆಯಾ ಲೋಕಾಯುಕ್ತಕ್ಕೆ? ಆ ಹಿನ್ನೆಲೆಯಲ್ಲಿ ನೋಡೋದಾದರೆ ಲೋಕಾಯುಕ್ತ ಎಷ್ಟು ಶಕ್ತವಾಗಿ ಕೆಲಸ ಮಾಡಿದೆ ಅಂತ ನೋಡೋದಾದರೆ ನಮಗೆ ಕಡಿಮೆ 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 ಅನ್ನುವಷ್ಟು ಉದಾಹರಣೆಗಳು ಸಿಗ್ತವೆ. ಲೋಕಾಯುಕ್ತ ನಿಜಕ್ಕೂ ವೀರಣ್ಣನಂಥವರು ಮಾತಾಡುವಾಗ, ಲೋಕಾಯುಕ್ತರಾದಂಥ ವೀರಣ್ಣನವರು ಮಾತಾಡೋದಾಗೆ ಭ್ರಷ್ಟಾಚಾರ ಇದೆ ಅಂತ ಹೇಳ್ತಾರೆ. ಭ್ರಷ್ಟಾಚಾರ ಇದೆ ಅಂತ ಹೇಳೋದಕ್ಕೆ ನಿಮ್ಮನ್ನು ಉಪಲೋಕಾಯುಕ್ತರನ್ನಾಗಿ ಮಾಡಿದ್ದ. ಲೋಕಾಯುಕ್ತ ಸಂಸ್ಥೆ ಜನಕ್ಕೆ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಅಂತ, ಅದನ್ನು ವರದಿಯನ್ನು ಕೊಡಿ ಅಂತಲ್ಲ. ವರದಿ ಕೊಡೋದಕ್ಕೆ ಅದರದೇ ಆದ ಮೀಡಿಯಾಗಳಿದ್ದಾವೆ, ಅದರದೇ ಆದ ಸೋರ್ಸ್ಗಳಿದ್ದಾವೆ. ಆ ಮುಖಾಂತರ ವರದಿ ಹೆಂಗೋ ತಲುಪುತ್ತೆ, ಇಷ್ಟು 63% ಇದೆ, 70% ಇದೆ ಅಂತ. ಉದಾಹರಣೆಗೆ ಹೇಳೋದಾದ್ರೆ, ನೀವೆಷ್ಟು ನಿಶ್ಶಕ್ತವಾಗಿದೆ, ಎಷ್ಟು ದುರ್ಬಲವಾಗಿದೆ ಲೋಕಾಯುಕ್ತ ಸಂಸ್ಥೆ ಅಂತ ಹೇಳೋದಕ್ಕೆ 2 ಉದಾಹರಣೆಗಳು ಮುಖ್ಯವಾಗಿ ನಮ್ಮ ಮುಂದೆ ನಿಲ್ತವೆ. ಮೊದಲನೇದಾಗಿ, ಈ ಹಿಂದೆ BJP ಸರ್ಕಾರ ಇದ್ದಾಗ 40% ಕಮಿಷನ್ ಸರ್ಕಾರ ಇದು ಅಂತ ಭಾಳ ದೊಡ್ಡ ಸದ್ದು ಶುರುವಾಗಿತ್ತು. ಆ ಹಿನ್ನೆಲೆಯಲ್ಲಿ ಹಲವಾರು ಗುತ್ತಿಗೆದಾರರು ಆತ್ಮಹತ್ಯೆ ಕೂಡ ಮಾಡ್ಕೊಂಡಿದ್ದರು. ನೇರ ಈಶ್ವರಪ್ಪನ ಹೆಸರು ಬರೆದು, ಮಿನಿಸ್ಟರ್ಗಳ ಹೆಸರು ಬರೆದು, ರಾಜಕಾರಣಿಗಳ ಹೆಸರು ಬರೆದು ಆತ್ಮಹತ್ಯೆ ಮಾಡ್ಕೊಂಡಿದ್ದರು. 40% ಕಮಿಷನ್ನು ಯಾವುದೇ ಗುತ್ತಿಗೆದಾರ ಕೊಟ್ಟಿಲ್ವಾ, ಕೆಲಸ ಮಾಡಿಸ್ತಾ ಇಲ್ವಾ? ಇವತ್ತು ಹಳ್ಳಿಯಲ್ಲೂ ಕೂಡ, ನಗರದಲ್ಲೂ ಕೂಡ ಎಲ್ಲರೂ ಕೂಡ ಗುತ್ತಿಗೆದಾರರಿದ್ದಾರೆ. ಆ ಎಲ್ಲ ಗುತ್ತಿಗೆದಾರರಿಗೂ ಕೂಡ ಆ ಸತ್ಯ ಗೊತ್ತಿದೆ. ಅದು ದುರಂತ ಏನು ಅಂದರೆ, ಆ ಸತ್ಯ ಲೋಕಾಯುಕ್ತಕ್ಕೆ ಗೊತ್ತಾಗದೆ ಹೋಗಿತ್ತು. ಲೋಕಾಯುಕ್ತ ಏನಂತ ತೀರ್ಪು ಕೊಡ್ತು? BJP ಸರ್ಕಾರ ಇದ್ದಾಗ 40% ಕಮಿಷನ್ ವ್ಯವಹಾರ ನಡೆದೇ ಇಲ್ಲ ಅಂತೇಳಿ ಕಂಪ್ಲೀಟ್ ಕ್ಲೀನ್ ಚೀಟ್ ಕೊಟ್ಟೋಯ್ತು. ಇದು ಲೋಕಾಯುಕ್ತ ಸಂಸ್ಥೆ ಮಾಡಿರ್ತಕ್ಕಂಥ ಘನ ಕೆಲಸ. ಆ ಘನ ಕೆಲಸದ ಬಗ್ಗೆ ನಾವು ವೀರಣ್ಣವ್ರ ಬಗ್ಗೆ ನಾವು ಮಾತಾಡಬೇಕಾಗತ್ತಲ್ವ? ಹೋಗಲಿ, ಆಯಿತು, BJP ಗೌರ್ಮೆಂಟ್ ಸರ್ಕಾರ ಇದ್ದಾಗ ಅದೇನೋ ಒಂದು ರೀತಿ ಆಗೋಯ್ತು, ಅದ ನಂತರ ತನಿಖೆ ಹೆಂಗೋ ಆಗೋಯ್ತು, ಸಾಕ್ಷಿ ಕೊರತೆ ಏನೋ ಆಗೋಯ್ತು, ಏನೋ. ಬಟ್ ಅದಾದ ನಂತರ ಮತ್ತೊಂದು ಕೇಸ್ ಬರುತ್ತೆ. ಸಾವಿರಾರು ಪುಟಗಳ ಚಾರ್ಜ್ ಶೀಟ್ನ ಸಲ್ಲಿಸಿದರು. ಯಾವ ವಿಚಾರದಲ್ಲಿ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮುಡಾ ಕೇಸ್ನಲ್ಲಿ. ಮುಡಾ ಹಗರಣ ಕೇಸ್ ಇತ್ತಲ್ಲ, ಭಾಳ ಸದ್ದು ಮಾಡಿದಂಥ ಕೇಸು. ಸಿದ್ದರಾಮಯ್ಯನವ್ರ ಸೀಟ್ ಇನ್ನೇನು ಬಿದ್ದೇ ಹೋಯಿತು ಅನ್ನುವಷ್ಟು ಪ್ರಬಲವಾದಂತಹ ಕೇಸು. ಅಂಥ ಕೇಸ್ನಲ್ಲೂ ಕೂಡ ಲೋಕಾಯುಕ್ತ ಏನು ಮಾಡ್ತು? ಲೋಕಾಯುಕ್ತ ಸಿದ್ದರಾಮಯ್ಯನವರು ಈ ವಿಷಯದಲ್ಲಿ ಯಾವ ತಪ್ಪು ಮಾಡಿಲ್ಲ ಅನ್ನುವ ಕ್ಲೀನ್ ಶೀಟ್ ಕೊಡ್ತು. ಲೋಕಾಯುಕ್ತ ತನ್ನ ಶಕ್ತಿಯನ್ನು ಸಾಬೀತುಪಡಿಸಬೇಕಾದಂಥ ಇರತಕ್ಕಂಥ 2 ಪ್ರಬಲವಾದಂತಹ, ಜನರಲ್ಲಿ ವಿಶ್ವಾಸ ಹುಟ್ಟಿಸಬೇಕಾದಂತಹ 2 ಮಹತ್ತರವಾದ ಕೇಸ್ಗಳನ್ನು ಕೈ ಚೆಲ್ಲಿ ಕೂತ್ಬಿಡ್ತು. ಅನ್ನಂತೇಳಿ ಸುಳ್ಳೆ ವರದಿ ಕೊಡಬೇಕು, ಅವರ ಸಾಕ್ಷಿಗಳಿತ್ತಿಲ್ವಾ, ಇದೆಲ್ಲ ಕೇಳೋದು. ಅಂದರೆ ಇಲ್ಲಿ ಲೋಕಾಯುಕ್ತ ಕೆಲಸ ಮಾಡುವ ರೀತಿಯ ಬಗ್ಗೆ ಜನಗಳಿಗೆ ಅನುಮಾನ ಹುಟ್ಟೋದು ಖಂಡಿತವಾಗಿಯೂ ಕೂಡ ಆ ರೀತಿಯ ಕೆಲಸವನ್ನು, ಆ ರೀತಿಯ ಕಾರ್ಯವೈಖರಿಯನ್ನು ಲೋಕಾಯುಕ್ತ ಮಾಡ್ತಾ ಇದೆ. BJP ಗೌರ್ಮೆಂಟ್ 40% ಕಮಿಷನ್ ವ್ಯವಹಾರ ನಡೆದಿಲ್ಲ. ಸಿದ್ದರಾಮಯ್ಯನವ್ರ ಕೇಸ್ನಲ್ಲಿ ಮುಡಾ ಅವ್ಯವಹಾರ ನಡೆದಿಲ್ಲ. ಅಂದರೆ ಪ್ರಭಾವಿ ರಾಜಕಾರಣಿಗಳು, ಪ್ರಭಾವಿ ಪಕ್ಷಗಳು ಯಾರೂ ಕೂಡ ಈ ಲೋಕಾಯುಕ್ತ ಕೇಸಲ್ಲಿ ಸಿಗಾಕಡೆ ಸಾಧ್ಯವೇ ಇಲ್ಲ. ಆ ಒಂದು ಕಾಲ ಇತ್ತು, ಸರ್ಕಾರ ಬಿದ್ದೋಗಂಥ ಕಾಲ. ಆ ಕಾಲ ಹೋಯಿತು.
ಈಗ ಇನ್ನೊಂದು ಪ್ರಮುಖವಾದ ವಿಚಾರ ಏನು ಅಂತಂದರೆ, ಆ ವಿಚಾರದಲ್ಲಿ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಲೋಕಾಯುಕ್ತ ಕಚೇರಿಯಿಂದ. 100ಕ್ಕೂ ಹೆಚ್ಚು ಜನ ಶಾಸಕರುಗಳು 24ನೇ ಸಾಲಿನ ತಮ್ಮ ಲೆಕ್ಕವನ್ನು, ನಮ್ಮ ಆಸ್ತಿ ವಿವರನ ಘೋಷಣೆ ಮಾಡಿಲ್ಲ. ಇದು ಭಾಳ ಗಂಭೀರವಾದ ವಿಚಾರ. ಯಾವುದೇ ಒಬ್ಬ ಜನಪ್ರತಿನಿಧಿ ತಾನು ಚುನಾವಣೆಗೆ ನಿಲ್ಲುವ ಮುಂಚೆ ಎಷ್ಟು ಆಸ್ತಿ ಘೋಷಣೆ ಮಾಡಿದ್ದೆ, ಇವಾಗ ಪ್ರತಿ ವರ್ಷ ಎಷ್ಟು ಘೋಷಣೆ ಮಾಡ್ತಾಯಿದ್ದೀನಿ ಅಂತಕ್ಕಂಥದ್ದು ಭಾಳ ಪಾರದರ್ಶಕವಾಗಿರಬೇಕು. ಆ ಪಾರದರ್ಶಕವಾಗಿರ್ತಕ್ಕಂಥ ವಿಷಯ ಇದೆಯಲ್ಲ, ಆ ವಿಷಯವನ್ನು ಈ ಕರ್ನಾಟಕದ 100ಕ್ಕೂ ಹೆಚ್ಚು ಜನ ಶಾಸಕರು, ಅದರಲ್ಲಿ ಹಾಸನದವರಲ್ಲೇ 5 ಜನ ಇದ್ದಾರೆ. ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಚನ್ನರಾಯಪಟ್ಟಣದ ಬಾಲಕೃಷ್ಣ ಅವರು, ಬೇಲೂರಿನ ಉಲ್ಲಳ್ಳಿ ಸುರೇಶ್ ಅವರು, ಸಕಲೇಶ್ಪುರದ ಸಿಮೆಂಟ್ ಮಂಜು ಅವರು, ಇನ್ನು ತುಂಬ ಜನ 5 ಜನ ಶಾಸಕರು, ಹಾಸನದಲ್ಲಿರೋ 7 ಜನ ಶಾಸಕರಲ್ಲಿ 5 ಜನ ಶಾಸಕರುಗಳು ಲೆಕ್ಕವನ್ನೇ ಕೊಟ್ಟಿಲ್ಲ ಇದುವರೆಗೂ. ಇವ್ರ ಮೇಲೆ ಯಾಕೆ ನಾವು ಕ್ರಮ ಕೈಗೊಳ್ಳಬಾರದು, ಯಾಕೆ ತನಿಖೆ ಮಾಡಬಾರದು ಅಂತ ಈಗ ಲೋಕಾಯುಕ್ತ ಪತ್ರಿಕಾ ಪ್ರಕಟಣೆಯನ್ನು ಕೊಟ್ಟಿದೆ. ಪತ್ರಿಕಾ ಪ್ರಕಟಣೆ ಕೊಟ್ಟಾದ್ಮೇಲೆ ಏನಾಯಿತು? ಇಲ್ಲಿ ಯಾವತ್ತೂ ಕೂಡ ಲೋಕಾಯುಕ್ತದಲ್ಲಿ ಬರ್ತಕ್ಕಂಥ ಪ್ರಶ್ನೆ ಏನು ಅಂತಂದರೆ, ನೀವು ಲೋಕಾಯುಕ್ತ ರೈಡ್ ಆಯಿತು, ಲೋಕಾಯುಕ್ತ ಇಂಥದ್ರ ಮೇಲೆ ರೈಡ್ ಆಯಿತು, ಇಷ್ಟು ಚಿನ್ನ ವಶ ಆಯಿತು, ಇಷ್ಟು ದುಡ್ಡು ವಶ ಆಯಿತು, ಇದಿಷ್ಟು ಕತೆ ಆಯಿತು, ಇದ್ರ ಮೇಲೆ ಕೇಸ್ ಆಯಿತು. ಆ ನಂತರ ಕೇಸ್ ಆದಮೇಲೆ ಏನಾಯಿತು? ಪ್ರಗತಿ ಏನು, ಪ್ರೋಗ್ರೆಸ್ ಏನು? ಬೀದಿಯಲ್ಲೂ ಪ್ರತಿಯೊಂದು ಕಚೇರಿಯಲ್ಲೂ ಕೂಡ ಕಣ್ಣಿಗೆ ಕಾಣುವಷ್ಟು, ಜನಸಾಮಾನ್ಯನ ಕಣ್ಣಿಗೆ ಕಾಣುವಷ್ಟು ಕೂಡ ಢಾಳಾಗಿ ಭ್ರಷ್ಟಾಚಾರ ನಡೆಯುವಾಗ, ನೀವು ಭ್ರಷ್ಟಾಚಾರದ ವಿಚಾರದಲ್ಲಿ ಎಷ್ಟು ನಿಷ್ಪಕ್ಷಪಾತವಾಗಿ, ಎಷ್ಟು ಘನತೆಯಿಂದ, ಎಷ್ಟು ಶಕ್ತವಾಗಿ ಕೆಲಸ ಮಾಡ್ತಿದ್ದಾರೆ ಲೋಕಾಯುಕ್ತದವರು. ಈ ಹಿಂದೆ 2022ರಲ್ಲಿ ಲೋಕಾಯುಕ್ತ ಮತ್ತೆ ಅಸ್ತಿತ್ವಕ್ಕೆ ಬಂತು. 2022ನೇ ಇಸ್ವಿಯಿಂದ ಹಿಂದೆ ಇನ್ನೊಂದಿತ್ತು ACB ಅಂತ, ಆ್ಯಂಟಿ ಕರಪ್ಷನ್ ಬ್ಯೂರೋ ಅಂತ. ಅದನ್ನು ಲೋಕಾಯುಕ್ತ ಅಥವಾ ಲೋಕಪಾಲ್ ಮಸೂದೆಯನ್ನು ವೀಕ್ ಮಾಡಬೇಕು ಅಂತೇಳಿ ACB ತಂದರು ಅಂತ ಮಾತಿತ್ತು. ಆ ACBದಂತೂ ಇನ್ನೂ ಕುಲಾಕರ್ಮಗಳಿದ್ದು. ACB ಕಚೇರಿ ಅಂತಂದರೆ ಅಲ್ಲಿ ಒಳಗೆ ಹೋಗಿ ಯಾರು ಕೇಸ್ ಕೊಡೋಕೆ ಹೋದರೆ ಅವನೇ ಲಂಚ ಕೊಟ್ಟು ಕೇಸ್ ಕೊಡಬೇಕಾಗಿತ್ತು ACBಲಿ. ಈಗಲೂ ಕೂಡ ಲೋಕಾಯುಕ್ತದಲ್ಲಿ ಅದಕ್ಕಿಂತ ಭಿನ್ನವಾದ ಪರಿಸ್ಥಿತಿ ಏನಿಲ್ಲ. ಲೋಕಾಯುಕ್ತದಲ್ಲಿರ್ತಕ್ಕಂಥ SPಗಳು, DYSPಗಳು, ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಇದ್ದಾರೆ ಲೋಕಾಯುಕ್ತದಲ್ಲಿ. ನೀವು ಯಾವುದೇ ಜಿಲ್ಲೆದ ಲೋಕಾಯುಕ್ತಕ್ಕೆ ಹೋಗಿ ನೀವು ಆ ಲೋಕಾಯುಕ್ತಕ್ಕೆ ಯಾರನ್ನು ಹಾಕ್ತಾರೆ ಅಂತಂದರೆ, ಒಂದು ರೀತಿ ಪನಿಷ್ಮೆಂಟ್ ಇರುತ್ತಲ್ಲ. ಲೋಕಾಯುಕ್ತ ಅಂತಂದರೆ ಪನಿಷ್ಮೆಂಟ್ ಜಾಗ. ಯಾರಿಗಾರನ್ನ ಎಲ್ಲ ತೆಗೆದು ಬಿಸಾಕು, ಇದು ನೀರನ್ನು ಎಳೆದ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡುವಂತಾರಲ್ಲ, ಆ ರೀತಿಯ ಜಾಗ ಲೋಕಾಯುಕ್ತ ಕೂತಿದೆ. ಯಾಕೆಂದರೆ ಪನಿಷ್ಮೆಂಟ್ ಆಗಿರ್ತಕ್ಕಂಥ ಜಾಗ, ಅಲ್ಲಿಗೆ ಬರ್ತಕ್ಕಂಥ ಅಧಿಕಾರಿಗಳೇ ಭ್ರಷ್ಟರಾಗಿದ್ದಾಗ, ಅಲ್ಲಿಗೆ ಬರ್ತಕ್ಕಂಥ SI, ಅಲ್ಲಿಗೆ ಬರ್ತಕ್ಕಂಥ ಇನ್ಸ್ಪೆಕ್ಟ್ರು, ಅಲ್ಲಿಗೆ ಬರ್ತಕ್ಕಂಥ DYSP, ಒಂದು ಹಂತಕ್ಕೆ ಅಲ್ಲಿರ್ತಕ್ಕಂಥ SPಗಳು ಒಂದು ಸ್ವಲ್ಪ ಘನತೆಯಿಂದ ಕೆಲಸ ಮಾಡಬಹುದು. ಆದರೆ ಆ ಕೆಳಹಂತದಲ್ಲಿರ್ತಕ್ಕಂಥ ನೌಕರರ ಬಗ್ಗೆ ಜನಗಳಿಗೆ ಯಾವ ನಂಬಿಕೆಯೂ ಕೂಡ ಇಲ್ಲ. ನಾವಿವತ್ತು ಯಾವ್ದಾದ್ರು ತಗೊಂಡ ಕೇಸ್ ಕೊಟ್ಟರೆ ಅವ್ರು ಅದನ್ನು ಮತ್ತೆ ಒಂದಷ್ಟು ದುಡ್ಡು ಮಾಡೋಕ್ಕೆ ಬಳಸ್ಕೊಳ್ತಾರೆ ಅಂಥೇಳಿ ಲೋಕಾಯುಕ್ತದ ಬಗ್ಗೆ ಗಂಭೀರವಾದ ಆರೋಪ ಇದೆ. ಇದರ ಬಗ್ಗೆ ನಮ್ಮ ಉಪಲೋಕಾಯುಕ್ತರಾದ ವೀರಣ್ಣನವರು ಏನು ಹೇಳ್ತಾರೆ? ಲೋಕಾಯುಕ್ತ ಗಟ್ಟಿಯಾಗಬೇಕು, ಲೋಕಾಯುಕ್ತ ಯಾರ ಪರವಾಗಿ ನಿಲ್ಲಬಾರ್ದು, ಲೋಕಾಯುಕ್ತಕ್ಕಿರ್ತಕ್ಕಂಥ ಶಕ್ತಿಯನ್ನು ತೋರಿಸೋದಕ್ಕೆ ಇವರು ವಿಫಲ ಆಗ್ತಾ ಇದ್ದಾರೆ. ಲೋಕಾಯುಕ್ತ ಭ್ರಷ್ಟಾಚಾರ ಇದೆಯಲ್ಲ, ಭ್ರಷ್ಟಾಚಾರ ಒಂದು ನಿಂತುಬಿಟ್ರೆ 40%, 50%, 60% ಅಂತಂದರೆ, ಉದಾಹರಣೆಗೆ 1,00,000 ಕೋಟಿ ದುಡ್ಡು ರಿಲೀಸ್ ಆಯಿತು ಸರ್ಕಾರದಿಂದ ಅಂತಂದರೆ ಅದರಲ್ಲಿ 50,000 ಕೋಟಿ ಲಂಚನೇ ಹೋಗುತ್ತೆ ಭ್ರಷ್ಟಾಚಾರದಲ್ಲಿ ಅಂತಂದರೆ ನಾವು ಯಾವ ಸ್ಥಿತಿಲಿದ್ದೀವಿ ಅಂತ ಲೆಕ್ಕ ಹಾಕಿ. ಇದು ಭಾಳ ಗಂಭೀರವಾದ ಸಮಸ್ಯೆ ಅಲ್ವ. ಇದಕ್ಕೆ ಇರತಕ್ಕಂಥ ಒಂದೇ ಒಂದು ಘನವಾದ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ. ಆ ಲೋಕಾಯುಕ್ತ ಸಂಸ್ಥೆ ಯಾವ ಕಾರಣಕ್ಕೂ ಕೂಡ 0.5% ಕೆಲಸ ಕೂಡ ಮಾಡ್ತಾ ಇಲ್ಲ. ಇದು ಚೆನ್ನಾಗಿ ಗೊತ್ತಿರತಕ್ಕಂಥ ವಿಚಾರ. ಏನೋ ಪ್ರಚಾರಕ್ಕೋಸ್ಕರ, ಹುಕ್ಕಿಗೋಸ್ಕರ ಎಲ್ಲೋ ವೀರಣ್ಣನವರು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಭಾಳ ವೇದಿಕೆಗಳಲ್ಲಿ ಮಾತಾಡ್ತಾ ಇದ್ದಾರೆ. ಈ ಹಿಂದೆ ಇದ್ದಂತಹ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರು ಕೂಡ ಭಾಳಷ್ಟು ವೇದಿಕೆಗಳಲ್ಲಿ ಮಾತಾಡ್ತಾರೆ. ಈ ಇತ್ತೀಚಿನ ಎಲ್ಲ ಅಧಿಕಾರಿಗಳು, ಎಲ್ಲ ನ್ಯಾಯಮೂರ್ತಿಗಳು, ಎಲ್ಲ ವಕೀಲರುಗಳು ಎಲ್ಲರಿಗೂ ಕೂಡ ಈ ವೇದಿಕೆಯ ಭ್ರಮೆ, ವೇದಿಕೆಯ ಒಂದು ವೈಭವ ಎಲ್ಲರಿಗೂ ಒಂಥರ ಶುರುವಾಗ್ಬಿಟ್ಟಿದೆ. ಆದರೆ ನಾವು ಮಾಡ್ತಿರ್ತಕ್ಕಂಥ ಕೆಲಸಗಳಲ್ಲಿ ಅವ್ರ ದನಿಯಲ್ಲಿ ಕೊನೆಗೆ ಒಂದು ಅಸಹಾಯಕತೆ ಇರುತ್ತೆ. ಅಯ್ಯೋ ನಮ್ಮ ಕೈಯಲ್ಲಿ ಮಾಡೋಕ್ಕಾಗ್ತಲ್ಲ. ಯಾವ ಅಸಹಾಯಕತೆ ಅದು? ಒಬ್ಬ ಯಾವುದಾದ್ರು ಒಂದು ಸ್ಟೇಷನಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸ್ ಇರೋಲ್ಲ, ಒಬ್ಬ ರಸ್ತೆಯಲ್ಲಿ ನಿಂತ್ಕೊಂಡು ಒಬ್ಬ ಟ್ರಾಫಿಕ್ ಪೊಲೀಸು ಅವನಿಗೆ ಸಿಕ್ಕಿರ್ತಕ್ಕಂಥ ಸಣ್ಣ ಅಧಿಕಾರದ ಅವಧಿಯಲ್ಲೇ ಎಷ್ಟು ದೃಢವಾಗಿ ಕೆಲಸ ಮಾಡೋದನ್ನು ನಾವು ನೋಡಿದ್ದೀವಿ. ಪೊಲೀಸ್ನವ್ರು ಕೆಲಸ ಮಾಡ್ತಾರೆ. ಆ ಒಂದು ಹಾಸ್ಪಿಟ್ಲಲ್ಲಿ ಡಾಕ್ಟ್ರ್ ಮಾಡೋಕ್ಕಾಗಿರ್ತಕ್ಕಂಥ ಘನತೆಯಿಂದ ಕೆಲಸವನ್ನು ಒಬ್ಬ ಕಾಂಪೌಂಡ್ರು, ಒಬ್ಬ ನರ್ಸ್ ಮಾಡ್ತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಕ್ಯಾಬಿನೆಟ್ ಲೆವೆಲಿನ ಬಹುಶಃ ಇರ್ಬೋದೇನೋ, ಆ ಮಟ್ಟದ ನಿಮಗೆ ಎಲ್ಲ ಸೌಕರ್ಯಗಳನ್ನು ಕೊಟ್ಟಿದ್ದಾಗಲೂ ಕೂಡ ನೀವು ಲೋಕಾಯುಕ್ತ ಅಂತಂದರೆ ಎಲ್ಲ ಅಧಿಕಾರಿಗಳು, ಎಲ್ಲ ರಾಜಕಾರಣಿಗಳು ಗಡ ಅಂತ ನಡುಗುವಂತಹ ವಾತಾವರಣದಲ್ಲೂ ಕೂಡ ನೀವು ಇಷ್ಟು ಕಡಿಮೆ ಪ್ರಮಾಣದಲ್ಲಿ ನೀವು ಕೆಲಸಗಳನ್ನು ನಿರ್ವಹಿಸ್ತೀರಾ? ಎಷ್ಟು ಭ್ರಷ್ಟರನ್ನು ಹಿಡಿದಿದೆ ನೀವು? ಲಕ್ಷಾಂತರ ಕೋಟಿ ದೇಶದಲ್ಲಿ, ನಮ್ಮ ದೇಶದಲ್ಲಿ ವ್ಯವಹಾರ ನಡೆಯುತ್ತೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲಕ್ಷಾಂತರ ಕೋಟಿ ವ್ಯವಹಾರ ನಡೆಯುತ್ತೆ. ಅಂಥದ್ರಲ್ಲಿ ನೀವು ಲೆಕ್ಕ ಕೊಡ್ತಾ ಇರೋದು ಎಷ್ಟು ಅಂತಂದರೆ 25 ಕೋಟಿ, 30 ಕೋಟಿ, 200 ಕೋಟಿ, 150 ಕೋಟಿ. ಇದು ಲೆಕ್ಕನ ಸ್ವಾಮಿ. ಇದು ಯಾವ ಕಾರಣಕ್ಕೂ ಕೂಡ ಭ್ರಷ್ಟಾಚಾರಕ್ಕೆ ಕಡಿವಾಣ ಆಗ್ತಕ್ಕಂಥ ಯಾವ ಕಾರಣಗಳು ಇವು ಕಾಣಿಸ್ತಾ ಇಲ್ಲ.
ಇದು ಏನು ಕಾಣಿಸುತ್ತೆ ಅಂತಂದರೆ ಖಂಡಿತವಾಗಿಯೂ ಲೋಕಾಯುಕ್ತ ಒಂದು ಪ್ರಚಾರಕ್ಕೆ ಬಳಸ್ಕೊತಾ ಇದ್ದಾರೆ. ಆಮೇಲೆ ಅದು ನಿಶ್ಶಕ್ತವಾಗಿದೆ, ಯಾವುದೇ ಕ್ಷಮತೆಯಿಂದ ಕೆಲಸ ಮಾಡ್ತಾ ಇಲ್ಲ. ಆಮೇಲೆ ಯಾವುದೋ ಒಂದು ಪಕ್ಷದ ಪರವಾಗಿ, ಯಾವುದೋ ಒಂದು ವ್ಯಕ್ತಿಯ ಪರವಾಗಿ, ಯಾವುದೋ ಒಂದು ಅಜೆಂಡಾದ ಪರವಾಗಿ ಕೆಲಸ ಮಾಡ್ತಾರೆ ಲೋಕಾಯುಕ್ತ ಅನ್ನುವ ಒಂದು ವಾತಾವರಣ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆ ಖಂಡಿತವಾಗಿ ಕಡಿವಾಣ ಆಗ್ತಕ್ಕಂಥ ದಿನಗಳು ಆದಷ್ಟು ಬೇಗ ಬರಲಿ. ವೀರಣ್ಣನವ್ರ ಬಗ್ಗೆ ನಮಗೆ ಯಾವ ತಕರಾರುಗಳು ಇಲ್ಲ. ಅವರ ಕೆಲಸಗಳನ್ನು ಅವರ ಅಧಿಕಾರಾವಧಿಯಲ್ಲಿ ಅವರು ಕೊಟ್ಟ ಕೆಲಸಗಳನ್ನು ತುಂಬ ನೀಟಾಗಿ ಮಾಡಿದಂಥ ವ್ಯಕ್ತಿ. ಆದರೆ ಅದರ ನಂತರದಲ್ಲಿ ಈ ಲೋಕಾಯುಕ್ತ ಸಂಸ್ಥೆ ಬಂದಾಗ ಆ ಥರ ಸಂಸ್ಥೆಗಳು ಜನರ ನಾಡಿ ಮಿಡಿತವನ್ನು ಹಿಡಿದು ಅವರಿಗೆ ನ್ಯಾಯವನ್ನು ಕೊಡಿಸ್ಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಈ ವಿಡಿಯೋ ಮುಗಿಸ್ತೀವಿ. ಧನ್ಯವಾದಗಳು. ಚೆನುಗಿರಿ ಇದು ನಿಮ್ಮ ದನಿ.